ಪ್ರೀತಿಯ ಸಿಂಹ ರಾಶಿಯವರೇ, ನಿಮ್ಮಲ್ಲಿ ಅನೇಕರು ಇದುವರೆಗೆ ತಿಳಿಯದೇ ಇರುವ ಒಂದು ಅತ್ಯಂತ ರಹಸ್ಯಮಯ ಹಾಗೂ ಆಶ್ಚರ್ಯಕರ ಸತ್ಯವನ್ನು ಇವತ್ತು ನಾವು ಬಹಿರಂಗಪಡಿಸಲಿದ್ದೇವೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತವೆ ಎಂಬುದನ್ನು ನೀವು ಊಹೆ ಕೂಡ ಮಾಡಿರಲಿಲ್ಲ. ಅವರ ಅಸ್ತಿತ್ವವೇ ನಿಮ್ಮ ಜೀವನದ ದಿಕ್ಕನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ದೈವಿಕ ಶಕ್ತಿಗಳು ಕೃಪೆ ತೋರಿದರೆ ನಿಮ್ಮ ಜೀವನ ಸೂರ್ಯನಂತೆ ಪ್ರಕಾಶಮಾನವಾಗುತ್ತದೆ. ಆದರೆ ಅವು ಅಸಮಾಧಾನಗೊಂಡರೆ ಅಹಂಕಾರ ಮತ್ತು ಅಜಾಗ್ರತೆಯಿಂದ ನಿಮ್ಮ ಕೈಯಲ್ಲಿದ್ದದ್ದೇ ಕೈ ತಪ್ಪುವ ಸಾಧ್ಯತೆ ಇದೆ. ಸಿಂಹ ರಾಶಿಯವರೇ, ನೀವು ಜೀವನದಲ್ಲಿ ಅನೇಕ ಬಾರಿ ಇದು ಹೇಗೆ ತಪ್ಪಿತ್ತು ಎಂದು ಅಚ್ಚರಿಯಾಗಿರುವ ಸಂದರ್ಭಗಳನ್ನು ನೆನಪಿಸಿಕೊಂಡರೆ ಅದರ ಹಿಂದೆ ಇರುವ ಅಜ್ಞಾತ ರಹಸ್ಯವನ್ನು ತಿಳಿಯಲೇಬೇಕು. ಇದು ಕೇವಲ ಸಮಯದ ಆಟವಲ್ಲ, ಭಾಗ್ಯದ ತಿರುವೂ ಅಲ್ಲ. ನಿಮ್ಮ ಸುತ್ತಲೂ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ದಿವ್ಯ ಶಕ್ತಿಗಳ ಅಪ್ರತ್ಯಕ್ಷ ರಕ್ಷಣೆಯೇ ಇದಕ್ಕೆ ಮೂಲ ಕಾರಣ. ನೀವು ಜನ್ಮತಃ ರಾಜಸಿಕ ಸ್ವಭಾವದವರು. ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಗೌರವ ನಿಮ್ಮ ವ್ಯಕ್ತಿತ್ವದ ಮೂಲ ಲಕ್ಷಣಗಳು. ಅದಕ್ಕಾಗಿಯೇ ನಿಮ್ಮ ಮೇಲೆ ಅನೇಕ ಬಾರಿ ಇತರರ ದೃಷ್ಟಿ, ಅಸೂಯೆ ಮತ್ತು ಶತ್ರುಗಳ ಷಡ್ಯಂತ್ರಗಳು ಬೀಳುತ್ತವೆ. ಆದರೆ ಆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ಮೊದಲೇ ಈ ದಿವ್ಯ ರಕ್ಷಣಾ ವಲಯ ಅವುಗಳನ್ನು ತಡೆದು ನಿಲ್ಲಿಸುತ್ತವೆ. ನೀವು ಗಮನಿಸದೇ ಇದ್ದರೂ ಸಂಕಷ್ಟಗಳು ತುದಿಗಾಲಿಗೆ ಬಂದಾಗಲೇ ತಿರುಗಿಬಿಡುವುದು, ಅಪಘಾತಗಳು ತಪ್ಪಿ ಹೋಗುವುದು, ದೊಡ್ಡ ನಷ್ಟಗಳು ಕೊನೆಯ ಕ್ಷಣದಲ್ಲಿ ತಪ್ಪುವುದು ಇವೆಲ್ಲವೂ ಆ ರಕ್ಷಕ ಶಕ್ತಿಗಳ ಸೂಚನೆಗಳು. ನಿಮ್ಮ ಶ್ರಮ ಮತ್ತು ಬುದ್ಧಿಮತೆಯ ಜೊತೆಗೆ ಈ ಅಜ್ಞಾತ ಅನುಗ್ರಹ ಸದಾ ನಿಮ್ಮ ಜೊತೆ ನಿಂತಿದೆ. ಇವುಗಳು ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಈಗಾಗಲೇ ಭಾರೀ ಕುಸಿತಗಳು, ಮಾನಸಿಕ ಹೊಡೆತಗಳು ಅಥವಾ ಆರ್ಥಿಕ ಅಸ್ಥಿರತೆಗಳು ಉಂಟಾಗುತ್ತಿತ್ತು. ಆದ್ದರಿಂದ ಸಿಂಹ ರಾಶಿಯವರೇ, ನಿಮ್ಮೊಳಗಿನ ಆತ್ಮಶಕ್ತಿಯನ್ನು ಗೌರವಿಸಿ ಸತ್ಯ ಮಾರ್ಗದಲ್ಲಿ ನಡೆಯಿರಿ. ನೀವು ಧೈರ್ಯದಿಂದ ಮುಂದೆ ಸಾಗಿದಷ್ಟು ಆ ದಿವ್ಯ ಶಕ್ತಿಗಳ ರಕ್ಷಣೆಯು ಇನ್ನಷ್ಟು ಬಲವಾಗುತ್ತಾ ನಿಮ್ಮ ಜೀವನವನ್ನು ಅಜ್ಞಾತವಾಗಿ ಕಾಯುತ್ತಲೇ ಇರುತ್ತದೆ. ಸಿಂಹ ರಾಶಿಯವರೇ, ನಿಮ್ಮ ಪ್ರಕಾಶಮಾನ ವ್ಯಕ್ತಿತ್ವವನ್ನು ನೋಡಿ ಅಸೂಯೆ ಪಡುವವರು ತುಂಬಾ ಜನ ನಿಮ್ಮ ಸುತ್ತಲೇ ಹೆಚ್ಚಾಗಿದ್ದಾರೆ. ನಿಮ್ಮ ಪ್ರಗತಿ, ಗೌರವ ಮತ್ತು ನಾಯಕತ್ವ ಗುಣಗಳು ಕೆಲವರಿಗೆ ಅಸಹನೀಯವಾಗಿವೆ. ಈ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ಗುಪ್ತ ತಂತ್ರಗಳು, ನಕಾರಾತ್ಮಕ ಪ್ರಯೋಗಗಳು ಮತ್ತು ಮಾನಸಿಕ ಆಟಗಳನ್ನು ಕೂಡ ಆಡಿದ್ದಾರೆ. ಆದರೆ ಸಿಂಹ ರಾಶಿಯ ಮೇಲೆ ಈ ದಿವ್ಯ ಶಕ್ತಿಗಳ ಕೃಪೆ ಇರುವವರೆಗೆ ನಿಮ್ಮನ್ನು ಯಾರು ನಿಜವಾಗಿ ಹಾನಿ ಮಾಡಲು ಸಾಧ್ಯವಿಲ್ಲ. ನೀವು ಸಂಪೂರ್ಣವಾಗಿ ಸುರಕ್ಷಿತವಾಗಿ ದೈವಿಕ ರಕ್ಷಣೆ ಒಳಗೆ ಇದ್ದೀರಿ. ಸ್ನೇಹಿತರೆ, ಒಂದು ಚಿಕ್ಕದು ಆದರೆ ಮುಖ್ಯವಾದ ಮಾತು. ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು. ನಾವೇನು ನಿಮ್ಮ ಹತ್ತಿರ ದುಡ್ಡೇನು ಕೇಳುತ್ತಿಲ್ಲ. ಯಾವಾಗಲೂ ನೀವು ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯಿಂದ ಬದುಕಬೇಕು ಎಂದು ನೀವು ಬಯಸಿದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಮುಂದೆ ಬರುತ್ತಿರುವ 10 ದಿನಗಳು ಸಿಂಹ ರಾಶಿಯವರ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವನ್ನು ತರುವ ದಿನಗಳಾಗಿವೆ. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಪ್ರತೀಕ್ಷಿತ ಅವಕಾಶಗಳು, ಗೌರವ, ಹಣ ಮತ್ತು ಸಂತೋಷದ ಸೂಚನೆಗಳು ಕಾಣಿಸಿಕೊಳ್ಳಲಿವೆ. ಆದರೆ ಎಚ್ಚರ ಅತ್ಯಗತ್ಯ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಮತ್ತೊಮ್ಮೆ ಸಕ್ರಿಯರಾಗುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಪ್ರತಿಯೊಂದು ನಿರ್ಧಾರವನ್ನು ಆತುರವಿಲ್ಲದೆ ವಿವೇಕ ಮತ್ತು ಶಾಂತಿಯಿಂದ ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಸಿಂಹ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಶತ್ರು ಹೊರಗಿನ ವ್ಯಕ್ತಿ ಅಲ್ಲ, ನಿಮ್ಮ ಹತ್ತಿರದಲ್ಲೇ ಇರುವ, ಸದಾ ನಿಮ್ಮನ್ನು ಹೊಗಳುತ್ತಾ ನಿಮ್ಮ ನಂಬಿಕೆಯನ್ನು ಗಳಿಸಿಕೊಂಡ ವ್ಯಕ್ತಿಯೇ ಆಗಿರಬಹುದು. ಕಳೆದ ಹಲವು ವರ್ಷಗಳಿಂದ ಅವನು ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಕುಗ್ಗಿಸುತ್ತಾ ನಿಮ್ಮ ವಿರುದ್ಧ ಗುಪ್ತವಾಗಿ ಕೆಲಸ ಮಾಡುತ್ತಿದ್ದಾನೆ.
ಆದರೆ ಈಗ ಕಾಲ ಬದಲಾಗುತ್ತಿದೆ. ದೈವಿಕ ಶಕ್ತಿಗಳ ದೃಷ್ಟಿ ಈಗ ಅವನ ಮೇಲೆ ಬಿದ್ದಿದ್ದು ಸತ್ಯ ಹೊರಬರುವ ಸಮಯ ಹತ್ತಿರವಾಗಿದೆ. ನ್ಯಾಯ ತನ್ನ ದಾರಿಯಲ್ಲಿ ಸಾಗುತ್ತಿದೆ. ಸಿಂಹ ರಾಶಿಯವರೇ, ಈಗ ಆ ಮಹಾ ರಹಸ್ಯವನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಸ್ವತಃ ನಾಗದೇವತೆಗಳು ಮತ್ತು ನರಸಿಂಹದೇವರ ಕೃಪಾಶಕ್ತಿ. ನರಸಿಂಹದೇವರು ನಿಮ್ಮ ಆತ್ಮವಿಶ್ವಾಸ, ಗೌರವ ಮತ್ತು ನಾಯಕತ್ವವನ್ನು ರಕ್ಷಣೆ ಮಾಡುತ್ತಿದ್ದರೆ, ನಾಗದೇವತೆಗಳು ನಿಮ್ಮ ಮೇಲೆ ಬಂದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಯನ್ನು ಮೂಲದಿಂದಲೇ ನಾಶ ಮಾಡುತ್ತಿದ್ದಾರೆ. ಕಾಣದ ಕವಚದಂತೆ ಈ ಶಕ್ತಿಗಳು ಸದಾ ನಿಮ್ಮ ಸುತ್ತ ಇವೆ. ಸಿಂಹ ರಾಶಿಯವರೇ, ಈ ದೈವಿಕ ಕೃಪೆ ಸದಾ ನಿಮ್ಮ ಮೇಲೆ ಇರಬೇಕು ಎಂದರೆ ನೀವು ಈ 2 ವಿಷಯಗಳನ್ನು ಖಂಡಿತವಾಗಿ ಪಾಲಿಸಬೇಕು. ಮೊದಲನೆಯದು, ಅಹಂಕಾರ ಮತ್ತು ಅತಿಯಾದ ಕೋಪವನ್ನು ನಿಯಂತ್ರಿಸಬೇಕು. ಸೂರ್ಯದೇವರ ಶಕ್ತಿ ಅಹಂಕಾರದಿಂದ ದುರ್ಬಲವಾಗುತ್ತದೆ. ಎರಡನೆಯದು, ಪ್ರತಿದಿನ ಬೆಳಗ್ಗೆ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದು. ಈ ಸರಳ ಉಪಾಯವೇ ನಿಮ್ಮ ಜೀವನದಲ್ಲಿನ ದೊಡ್ಡ ಅಡಚಣೆಗಳನ್ನು ಕರಗಿಸಿ ಶಾಂತಿ ಮತ್ತು ಯಶಸ್ಸನ್ನು ತರಬಲ್ಲದು. ಸುಮಾರು ಹಲವು ವರ್ಷಗಳ ನಂತರ ಈಗ ಗ್ರಹಗತಿಗಳ ಚಕ್ರವು ಸಿಂಹ ರಾಶಿಯವರ ಪರವಾಗಿ ಅತ್ಯಂತ ಬಲವಾಗಿ ತಿರುಗುತ್ತಿವೆ. ಇದುವರೆಗೆ ನೀವು ಅನುಭವಿಸಿದ ವಿಳಂಬ, ಅಡೆತಡೆಗಳು ಮತ್ತು ಅಸ್ಪಷ್ಟತೆಗಳು ನಿಧಾನವಾಗಿ ಕರಗುತ್ತಾ ಹೋಗುತ್ತಿವೆ. ಶನಿ ಮತ್ತು ಗುರುಗಳ ಅಪರೂಪದ ಹಾಗೂ ಶಕ್ತಿಶಾಲಿ ಸಂಯೋಗವು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಪರಿವರ್ತನೆಗೆ ದಾರಿ ತೆರೆದುಕೊಳ್ಳಲಿದೆ. ಇದು ಸಣ್ಣ ಬದಲಾವಣೆ ಅಲ್ಲ, ನಿಮ್ಮ ಚಿಂತನೆ, ನಿರ್ಧಾರ ಮತ್ತು ಜೀವನದ ದಿಕ್ಕನ್ನೇ ಬದಲಿಸುವಂತಹ ದೊಡ್ಡ ಅಧ್ಯಾಯದ ಆರಂಭವಾಗಿದೆ. ಮುಂದಿನ ಬರುವ ದಿನಗಳಲ್ಲಿ ಸಮಾಜದಲ್ಲಿ ಗೌರವ ಹೆಚ್ಚಾಗುವುದು, ಕೆಲಸ ಅಥವಾ ವ್ಯವಹಾರದಲ್ಲಿ ಸ್ಥಿರತೆ ದೊರಕುವುದು, ಆಕಸ್ಮಿಕ ಧನಲಾಭದ ಅವಕಾಶಗಳು ಮೂಡುವುದು ಮತ್ತು ಇದುವರೆಗೆ ಕಾಣದಿದ್ದ ಮಾನಸಿಕ ಶಾಂತಿ ನಿಮ್ಮೊಳಗೆ ನೆಲೆಸುವುದು ಆರಂಭವಾಗಲಿದೆ. ಸಿಂಹ ರಾಶಿಯವರೇ, ನೀವು ಜನ್ಮತಃ ನಾಯಕತ್ವ ಗುಣ ಹೊಂದಿರುವವರು. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಆದರೆ ಅದೇ ತಪ್ಪು ದಾರಿಯಲ್ಲಿ ಹೋದರೆ ಅಹಂಕಾರವಾಗಬಹುದು. ಈಗ ಗ್ರಹಗಳ ಅನುಗ್ರಹ ಇರುವ ಈ ಸಮಯದಲ್ಲಿ ಆ ಆತ್ಮವಿಶ್ವಾಸವನ್ನು ಸಕಾರಾತ್ಮಕ ಚಿಂತನೆ, ಧರ್ಮ ಮಾರ್ಗ ಮತ್ತು ಸತ್ಯದೊಂದಿಗೆ ಬಳಸಿದರೆ ನಿಮ್ಮ ಭಾಗ್ಯವು ಸೂರ್ಯನಂತೆ ಸದಾ ಪ್ರಕಾಶಮಾನವಾಗಿರುತ್ತದೆ. ಏರಿಳಿತಗಳು ಬಂದರೂ ಅವು ನಿಮ್ಮನ್ನು ಕುಗ್ಗಿಸುವುದಕ್ಕೆ ಅಲ್ಲ, ಇನ್ನಷ್ಟು ಬಲಪಡಿಸಲು ಮಾತ್ರ ಬರುತ್ತವೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ಸರಿಯಾದ ನಿರ್ಧಾರವು ನಿಮ್ಮ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯವಾಗಲಿದೆ. ಮತ್ತು ಸಿಂಹ ರಾಶಿಯವರ ಜೀವನದಲ್ಲಿ ಈಗ ಪ್ರಾರಂಭವಾಗುತ್ತಿರುವ ಈ ಶುಭಯೋಗ ದೀರ್ಘಕಾಲದ ಸಮೃದ್ಧಿಗೆ ದಾರಿ ಮಾಡಿಕೊಡಲಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.